ನಾವು ನಮ್ಮನ್ನು, ನಮ್ಮ ಸ್ಕಿನ್ನನ್ನು, ನಮ್ಮ ಹೇರ್ನ ಎಷ್ಟು ಕೇರ್ ಮಾಡ್ತೀವಿ ಅಲ್ವಾ, ಆದರೆ ಅದರಲ್ಲಿ ಜಸ್ಟ್ 1% ಕೂಡ ನಮ್ಮ ಪಾದಗಳನ್ನು ನಾವು ಕೇರ್ ಮಾಡೋದೇ ಇಲ್ಲ. ಇದೇನೇ ಮೇನ್ ರೀಸನು ಮತ್ತು ಫಸ್ಟ್ ರೀಸನು ನಮ್ಮ ಪಾದಗಳು ಬಿರುಕು ಬಿಡೋದಕ್ಕೆ. ಸೊ ಒಂದ್ಸರಿ ಬಿರುಕು ಬಿಡೋದಕ್ಕೆ ಶುರು ಆಯಿತು ಅಂದರೆ ಆಮೇಲೆ ಅದು ಕ್ರಮೇಣ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಕೆಲವೊಬ್ಬರಿಗೆ ಹಿಮ್ಮಡಿಯಲ್ಲಿ, ಹೆಬ್ಬೆರಳು ತುದಿನಲ್ಲಿ ಈ ಬಿರುಕು ಜಾಸ್ತಿ ಆಗಿ ಸ್ವಲ್ಪ ಸ್ವಲ್ಪ ರಕ್ತ ಬರೋದಕ್ಕೂ ಶುರು ಆಗುತ್ತೆ. ಆ ನೋವಿಂದ ನಡೆದಾಡೋದಕ್ಕೂ ಕಷ್ಟ ಆಗುತ್ತೆ ಅಲ್ವಾ. ಸೊ ಡೋಂಟ್ ವರಿ, ಇವತ್ತು ನಾನು ನಿಮಗೆ ನಮ್ಮ ಪಾದಗಳನ್ನು ಹೇಗೆ ಕೇರ್ ಮಾಡೋದು, ಹಾಗೆ ಒಡೆದಿರೋಂಥ ಪಾದಗಳನ್ನು ಕ್ಯೂರ್ ಮಾಡೋದಕ್ಕೆ ಏನು ಬೆಸ್ಟ್ ಸೊಲ್ಯೂಷನ್ ಅನ್ನೋದು ಕೂಡ ತಿಳಿಸ್ತೀನಿ. ಸೊ ಮತ್ತೆ ಯಾಕೆ ತಡ ಮಾಡೋದು, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಪ್ರೇಮಾ ಶಂಕರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಯೂಸ್ಫುಲ್ ವಿಡಿಯೋ. ಈ ರೀತಿ ಹೇರ್ ಕೇರು, ಸ್ಕಿನ್ ಕೇರು, ಹೆಲ್ತ್ ಕೇರ್ ವಿಡಿಯೋಸ್ಗಾಗಿ ಇನ್ಫೋ ಪ್ರೇಮಾ ಶಂಕರ್ ಚಾನಲನ್ನು, ಹಾಗೆಯೇ ನನ್ನ ಡೈಲಿ ವ್ಲಾಗ್ಸ್ಗಳ ಅಪ್ಡೇಟ್ಗಾಗಿ ಪ್ರೇಮಾ ಶಂಕರ್ ವ್ಲಾಗ್ಸ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲು ಈ ಒಡೆದಿರೋ ಪಾದಗಳಿಗೆ ಬೆಸ್ಟ್ ರೆಮಿಡಿನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ. ಆಮೇಲೆ ಇದನ್ನು ಹೇಗೆ ಕೇರ್ ಮಾಡೋದು, ಹೇಗೆ ಯೂಸ್ ಮಾಡೋದು ಅಂತ ಹೇಳಿ ನೋಡೋಣ. ಸೊ ಈ ರೆಮಿಡಿನ ಪ್ರಿಪೇರ್ ಮಾಡೋದಕ್ಕೆ ನಾನಿಲ್ಲಿ ಫಸ್ಟ್ ಯೂಸ್ ಮಾಡ್ತಾ ಇರೋದು ಗ್ಲಿಸರಿನ್. ಇದು ನಮ್ಮ ಸ್ಕಿನ್ನಿಗೆ ಬೆಸ್ಟ್ ಮಾಯಿಶ್ಚರೈಸರ್. ಒಣಗಿರೋಂಥ ಚರ್ಮನ ಇದು ಸಾಫ್ಟ್ ಆಗೋ ಥರ ಮಾಡುತ್ತೆ, ಹಾಗೆಯೇ ಹೈಡ್ರೇಟಿಂಗ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾರ್ಮಲ್ ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಗ್ಲಿಸರಿನ್ ಸಿಗುತ್ತೆ. ಸಿಕ್ಕಿಲ್ಲ ಅಂದರೆ ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಜಸ್ಟ್ 2 ಚಮಚದಷ್ಟು ಈ ಗ್ಲಿಸರಿನನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ 1 ಚಮಚದಷ್ಟು ನಾರ್ಮಲ್ ರೋಸ್ ವಾಟರನ್ನು ಹಾಕೋಬೇಕು. ಈ 2 ಇಂಗ್ರೀಡಿಯೆಂಟ್ಸ್ ಜೊತೆಗೆ 1 ಚಮಚದಷ್ಟು ನಿಂಬೆ ಹಣ್ಣಿನ ರಸನ ಕೂಡ ಹಾಕಿ, ಜಸ್ಟ್ ಈ 3 ಇಂಗ್ರೀಡಿಯೆಂಟ್ಸ್ಗಳನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಟರೆ 1 ವಾರಕ್ಕಾಗುವಷ್ಟು ನಮ್ಮ ಕ್ರ್ಯಾಕ್ಡ್ ಹೀಲ್ಸ್ಗೆ, ಅಂದರೆ ಒಡೆದಿರೋಂಥ ಹಿಮ್ಮಡಿಗೆ ಸೊಲ್ಯೂಷನ್ ರೆಡಿ ಆಗಿಬಿಡುತ್ತೆ. ಸೊ ತುಂಬಾ ಸಿಂಪಲ್ ಆಗಿ ಇದನ್ನು ರೆಡಿ ಮಾಡ್ಬೋದಲ್ವಾ. ಹಾಗೆ ಯೂಸ್ ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ಹಾಗಂತ ಒಡೆದಿರೋ ಹಿಮ್ಮಡಿ ಮೇಲೆ ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡಬಾರ್ದು. ಇದಕ್ಕೆ ಅಂತಲೇ ಒಂದು ಪ್ರೊಸೀಜರ್ ಇದೆ. ಅದರ ಪ್ರಕಾರ ಇದನ್ನು ಮಾಡ್ತಾ ಹೋದರೆ ಡೆಫಿನೆಟಾಗಿ ಇದು ನಮಗೆ 100ಗೆ 200%ನಷ್ಟು ರಿಸಲ್ಟ್ನ ಕೊಡುತ್ತೆ. ನಾವು ಈ ಸೊಲ್ಯೂಷನ್ನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕಾಲುಗಳನ್ನು ನೀಟಾಗಿ ತೊಳ್ಕೊಬೇಕು. ನಾರ್ಮಲಾಗಿ ತೊಳೆಯೋದಕ್ಕಿಂತ ಈ ರೀತಿ ಒಂದು ಟಬ್ಬಲ್ಲಿ ಸ್ವಲ್ಪ ಬೆಚ್ಚಗಿರೋಂಥ ನೀರನ್ನ ಹಾಕಿ, ಅದಕ್ಕೆ ಒಂದು ಸ್ವಲ್ಪ ಕಂಡೀಷ್ನರು ಹಾಗೆ ಸ್ವಲ್ಪ ಶಾಂಪೂನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದ್ರ ಜೊತೆಗೇನೆ ಒಂದು ಅರ್ಧ ಹೋಳ್ನಷ್ಟು ನಿಂಬೆ ಹಣ್ಣಿನ ರಸನ ಹಾಕಿ, ಈ ನಿಂಬೆ ಹಣ್ಣಿನ ಸಿಪ್ಪೆನೂ ಕೂಡ ಅದೇ ನೀರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೀರು ತುಂಬ ಬಿಸಿಯಾಗಿರಬಾರ್ದು, ಜಸ್ಟ್ ನಾವು ಈ ರೀತಿ ಕೈಯನ್ನು ಇಡೋದಕ್ಕೆ ಸಾಧ್ಯ ಆಗಬೇಕು, ಅಷ್ಟು ಬಿಸಿ ಆದರೆ ಸಾಕು. ಈ ನೀರಲ್ಲಿ ನಮ್ಮ ಕಾಲುಗಳನ್ನ ಇಟ್ಟು 10ರಿಂದ 15 ನಿಮಿಷ ಹೀಗೆ ಚೆನ್ನಾಗಿ ನೆನೆಸ್ಕೋಬೇಕು. ನೆಕ್ಸ್ಟ್ ಇದರಲ್ಲಿ ಹಾಕಿರೋಂಥ ನಿಂಬೆ ಹಣ್ಣನ್ನು ತೊಗೊಂಡು ಚೆನ್ನಾಗಿ ನಿಮ್ಮ ಕಾಲುಗಳನ್ನು, ಅಂದರೆ ಪಾದಗಳನ್ನು ಈ ರೀತಿ ತಿಕ್ಕೋಬೇಕು. ಒಂದು ವೇಳೆ ನಿಮಗೆ ಕ್ರ್ಯಾಕ್ಸ್ ತುಂಬಾ ಜಾಸ್ತಿ ಇದೆ, ನಿಂಬೆ ಹಣ್ಣನ್ನು ಹಚ್ಚಿದ್ರೆ ಉರಿಯುತ್ತೆ ಅನ್ನೋದಾದರೆ ನೀವು ಇದನ್ನು ಸ್ಕಿಪ್ ಮಾಡಿ ಕಾಲುಗಳು ಚೆನ್ನಾಗಿ ನೆಂದ ಮೇಲೆ ಈ ರೀತಿ ಬಾಡಿ ಸ್ಕ್ರಬ್ಬರ್ನ ತೊಗೊಂಡು ಸ್ವಲ್ಪ ಶಾಂಪೂನ ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಮಾಡಬೇಕು ಅಂದರೆ ನಮ್ಮ ಕಾಲುಗಳಲ್ಲಿ ಡೆಡ್ ಸ್ಕಿನ್ ಜಾಸ್ತಿ ಇರುತ್ತೆ ಅಲ್ವಾ. ನಾವು ನಮ್ಮ ಕಾಲುಗಳ ಕೇರ್ ಮಾಡಬೇಕು ಅಂದರೆ ಫಸ್ಟು ಆ ಡೆಡ್ ಸ್ಕಿನ್ ಹೋಗಬೇಕು. ಆಮೇಲೆ ನಾವು ಇದಕ್ಕೆ ಏನೇ ಅಪ್ಲೈ ಮಾಡಿದ್ರು ಕೂಡ ನೀಟಾಗಿ ಕಾಲುಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆಗ ನಮಗೆ 100% ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ. ಸೊ ಫಸ್ಟ್ ಈ ರೀತಿ ಎಲ್ಲ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡಿರುವಂಥ ಈ ಸೊಲ್ಯೂಷನ್ನ ಕ್ಲೀನಾಗಿ ಪಾದಗಳಿಗೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಎಲ್ಲಿ ಜಾಸ್ತಿ ಹೊಡೆದಿರುತ್ತಲ್ವ ಅಲ್ಲಿ ನೀಟಾಗಿ ಅಪ್ಲೈ ಮಾಡಿಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ನಿಮ್ಮ ಹತ್ರ ಇರೋವಂಥ ಸಾಕ್ಸನ್ನು ಹಾಕ್ಕೊಂಡು ಮಲ್ಕೊಳ್ಳಿ. ಈ ಪ್ರೋಸೆಸ್ನ ಆದಷ್ಟು ರಾತ್ರಿ ಟೈಮಲ್ಲೇ ಮಾಡೋದ್ರಿಂದ ರಿಸಲ್ಟ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಎಷ್ಟು ಸಿಂಪಲ್ ಆಗಿರುವಂಥ ರೆಮಿಡಿ ಅಲ್ವಾ, ಆದರೆ ಅಷ್ಟೇ ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ನ ಇದು ಕೊಡುತ್ತೆ. ಬಟ್ 1 ದಿನ 2 ದಿನ ಯೂಸ್ ಮಾಡಿ ಖಂಡಿತ ಬಿಡೋದಕ್ಕೆ ಹೋಗಬೇಡಿ. ಕಂಟಿನ್ಯೂಸ್ ಆಗಿ ಪ್ರತಿ ದಿನವೂ ಒಂದು 15 ದಿನದಿಂದ 30 ದಿನದವರೆಗೂ ಯೂಸ್ ಮಾಡಿ ನೋಡಿ, ರಿಸಲ್ಟ್ ಹೇಗಿದೆ ಅಂತ ಡೆಫಿನೆಟ್ ಆಗಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಅಷ್ಟು ಎಫೆಕ್ಟಿವ್ ಆಗಿರುವಂಥ ರಿಸಲ್ಟ್ನ ಇದು ಕೊಡುತ್ತೆ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ, ಖಂಡಿತ ಯೂಸ್ ಆಗುತ್ತೆ, ಇನ್ನು ಇಷ್ಟ ಕೂಡ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಜನ ಕಾಲು ಒಡೆದಿದೆ ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಮುಜುಗರ ಪಡ್ತಾ ಇರ್ತಾರೆ, ಅವ್ರಿಗೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ. ಮತ್ತೆ ಸಿಗ್ತೀನಿ ಈ ರೀತಿ ಇನ್ನೊಂದು ಯೂಸ್ಫುಲ್ ವಿಡಿಯೋ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.